ಮೈಸೂರಿನ ದನಗಳ್ಳಿ ಗ್ರಾಮ ಪಂಚಾಯಿತಿ ಇದೆ. ಇಲ್ಲಿನ ಸದಸ್ಯನ ಕಾಮ ಪುರಾಣ ಈಗ ಬೆಳಕಿಗೆ ಬರ್ತಾ ಇದೆ. ಮನೆಯ ಡಾಕ್ಯುಮೆಂಟ್ಸ್ ಕೇಳಿದ್ರೆ ಮಂಚಕ್ಕೆ ಬಾ ಅಂತ ಕರೆದಿದ್ದಾನೆ ಅಸ್ಸಾಮಿ. ದನಗಳ್ಳಿ ಗ್ರಾಮ ಪಂಚಾಯಿತಿ ಸದಸ್ಯ ಲಿಂಗರಾಜು ವಿರುದ್ಧ ಆರೋಪ. ಮೈಸೂರಿನ ದನಗಳ್ಳಿ ಗ್ರಾಮ ಪಂಚಾಯಿತಿ ಸದಸ್ಯೇತ ಜಯಪುರ ಪೊಲೀಸ್ ಸ್ಟೇಷನ್ಗೆ ದೂರು ನೀಡಿದ್ದಾರೆ ಮಹಿಳೆ. ದಾಖಲಾತಿ ಕೊಡಿಸ್ತೀನಿ, ಮನೆಗೆ ಬರ್ತೀಯಾ ಅಂತ ಲಿಂಗರಾಜು ಹೇಳಿದ್ದಾರೆ ಅನ್ನುವಂಥ ಆರೋಪ. ಈ ಬಗ್ಗೆ ಪ್ರಶ್ನಿಸಿದ್ದಕ್ಕೆ ಮಹಿಳೆ ಮೇಲೆ ಹಲ್ಲೆ ಮಾಡಿರುವ ಆರೋಪ ಕೂಡ ಇದೆ. ಪಿ ಲಿಂಗರಾಜು ಸೇರಿ 5 ವಿರುದ್ಧ ದೂರು ಈಗ ದಾಖಲಾಗಿದೆ. ಘಟನೆ ಬಳಿಕ ಆರೋಪಿ ಲಿಂಗರಾಜು ಮತ್ತು ಉಳಿದ 4 ಜನ ಈಗ ನಾಪತ್ತೆಯಾಗಿದ್ದಾರೆ ಅನ್ನುವಂತಹ ಮಾಹಿತಿ ಕೂಡ ಈಗ ಸಿಗ್ತಾ ಇದೆ. ಸರ್ಕಾರಿ ದಾಖಲಾತಿ ಬೇಕು ಅಂದರೆ ಮನೆಗೆ ಸಂಬಂಧಪಟ್ಟಂತ ದಾಖಲಾತಿ ಬೇಕು ಅಂತ ಕೇಳಿದಕ್ಕೆ ಮನೆಗೆ ಬಾ, ಮಂಚಕ್ಕೆ ಬಾ ಅಂತ ಕರೆದಿರುವಂಥದ್ದು ಆರೋಪಿ ಲಿಂಗರಾಜು. ನಾವೀಗ ಇನ್ನು ಸ್ಕ್ರೀನ್ ಮೇಲೆ ನೋಡ್ತಾ ಇದ್ದೀವಿ. ಈತ ಮತ್ತು ಇತರ 4 ವಿರುದ್ಧ ಈಗ ಮಹಿಳೆ ಕಂಪ್ಲೇಂಟ್ ಅನ್ನು ಕೊಟ್ಟಿದ್ದಾರೆ. ಕಂಪ್ಲೇಂಟ್ ಕೊಡ್ತಾ ಇದ್ದ ಹಾಗೆ ಆರೋಪಿ ನಾಪತ್ತೆ, ಎಸ್ಕೇಪ್. ಮೈಸೂರಿನ ದನಗಳ್ಳಿ ಗ್ರಾಮ ಪಂಚಾಯಿತಿ ಸದಸ್ಯ ಈತನ ಕಾಮ ಪುರಾಣ ಈಗ ಬೆಳಕಿಗೆ ಬರ್ತಾ ಇರುವಂಥದ್ದು. ಮನೆಯ ದಾಖಲಾತಿಯನ್ನ ಕೇಳಿದಕ್ಕೆ ಮಹಿಳೆಯನ್ನ ಮನೆಗೆ ಮಂಚದ ಮೇಲೇರುವಂತೆ ಕರೆದಂತಹ ಭೂಪ ಈತ. ಇದಕ್ಕೆ ಸಂಬಂಧಪಟ್ಟ ಹಾಗೆ ಮಹಿಳೆ ಇದೀಗ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಆರೋಪಿಯ ಹೆಸರು ಏನಿತ ಗ್ರಾಮ ಪಂಚಾಯಿತಿ ಸದಸ್ಯ ಇದ್ದಾನೆ, ಈತನ ಹೆಸರು ಲಿಂಗರಾಜು. ಮೈಸೂರಿನ ದನಗಳ್ಳಿ ಗ್ರಾಮ ಪಂಚಾಯಿತಿ ಸದಸ್ಯ ಜಯಪುರ ಪೊಲೀಸ್ ಸ್ಟೇಷನ್ಗೆ ದೂರು ನೀಡಿದ್ದಾರೆ ಮಹಿಳೆ. ದಾಖಲಾತಿ ಕೊಡಿಸ್ತೀನಿ, ಮನೆಗೆ ಬರ್ತೀಯಾ ಅಂತ ಕರೆದಿದ್ದಾನೆ ಈತ ಅನ್ನುವಂತಹ ಆರೋಪ. ಈತನ ಲಿಂಗರಾಜು ಸೇರಿ 5 ವಿರುದ್ಧ ಈಗ ದೂರು ದಾಖಲಾಗಿದೆ. ಘಟನೆ ಬಳಿಕ ಆರೋಪಿ ಲಿಂಗರಾಜು ಹಾಗೂ ಉಳಿದವರು ನಾಪತ್ತೆಯಾಗಿದ್ದಾರೆ. ಕಂಪ್ಲೇಂಟ್ ಪ್ರತಿಯನ್ನ ಕೂಡ ನಾವು ಸ್ಕ್ರೀನ್ ಮೇಲೆ ಗಮನಿಸ್ತಾ ಇದ್ದೀವಿ. ಆರೋಪಿಯ ಫೋಟೋವನ್ನು ಕೂಡ ನಾವು ಗಮನಿಸ್ತಾ ಇದ್ದೀವಿ. ಮೈಸೂರಿನ ದನಗಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಆಗಿರುವಂತಹ ಘಟನೆ. ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ರಾಮ್. ಘಟನೆಗೆ ಸಂಬಂಧಪಟ್ಟ ಹಾಗೆ ದೂರು ಕೊಡ್ತಾ ಇದ್ದ ಹಾಗೆ ಆರೋಪಿ ಲಿಂಗರಾಜು ಸೇರಿ ಉಳಿದ 4 ಕೂಡ ಈಗ ನಾಪತ್ತೆಯಾಗಿರುವಂಥದ್ದು. ಏನು ಡೀಟೇಲ್ ಸಿಗ್ತಾ ಇದೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ? ಮೈಸೂರು ವ್ಯಾಪ್ತಿಯ ದನಗಳ್ಳಿ ಗ್ರಾಮ ಪಂಚಾಯಿತಿ ಸದಸ್ಯ ಲಿಂಗರಾಜು ಅನ್ನೋರು ಮಹಿಳೆಗೆ ಮಂಚಕ್ಕೆ ಕರೆದ ಅನ್ನೋ ಒಂದು ಆರೋಪ ಕೇಳಿ ಬಂದಿದೆ. ಆ ಮಹಿಳೆ ಈಗ ಪೊಲೀಸ್ ಠಾಣೆಗೂ ಸಹ ದೂರನ್ನು ನೀಡಿದ್ದಾರೆ. ಕೆಲವು ದಾಖಲಾತಿಗಳ ಅವಶ್ಯಕತೆ ಇದ್ರಿಂದಾಗಿ ಅವರು ದಾಖಲಾತಿಯನ್ನ ಕೇಳಲಿಕ್ಕೆ ಗ್ರಾಮ ಪಂಚಾಯಿತಿಗೆ ಹೋಗಿದ್ರು. ಆ ಸಂದರ್ಭದಲ್ಲಿ ಅಲ್ಲಿದ್ದಂತಹ ಲಿಂಗರಾಜು ನಿಮಗೆ ದಾಖಲಾತಿಯನ್ನ ಕೊಡಿಸ್ತೇನೆ, ನೀನು ನನ್ನ ಮನೆಗೆ ಬರಬೇಕು ಅನ್ನೋ ಒಂದು ಮಾತನ್ನ ಹೇಳಿದ. ಹೀಗಾಗಿ ಅವರು ಈಗ ದೂರನ್ನ ನೀಡಿದ್ದಾರೆ. ಆ ದೂರು ನೀಡಿದ ನಂತರ ಅವ್ರ ಸ್ನೇಹಿತರ ಜೊತೆ ಸೇರಿ ನನ್ನ ಮೇಲೆ ಹಲ್ಲೆ ಮಾಡಿದ್ದಾನೆ ಅನ್ನೋದು ಸಹ ಮಹಿಳೆಯ ಆರೋಪವಾಗಿದೆ. ಹೀಗಾಗಿ 5 ಮಂದಿ ವಿರುದ್ಧ ಈಗ ಪ್ರಕರಣ ದಾಖಲಾಗಿದೆ. ಪ್ರಕರಣ ದಾಖಲಾಗ್ತಾ ಇದ್ದಂತೆ ಗ್ರಾಮ ಪಂಚಾಯತಿ ಸದಸ್ಯ ಲಿಂಗರಾಜು ಸೇರಿದಂತೆ ಅವನ ಸ್ನೇಹಿತರು ಸಹ ನಾಪತ್ತೆಯಾಗಿದ್ದಾರೆ. ಸದ್ಯ ಪೊಲೀಸರು ಪ್ರಕರಣವನ್ನ ದಾಖಲಿಸಿಕೊಂಡು ಅವರನ್ನ ಹುಡುಕಾಟವನ್ನ ನಡೆಸ್ತಾರೆ. ಅವರು ಸಿಕ್ಕ ನಂತರವಷ್ಟೇ ಅದಕ್ಕೊಂದು ನಿರ್ದಿಷ್ಟವಾದಂತಹ ಮತ್ತೆ ಸತ್ಯಾಸತ್ಯತೆಗಳು ಗೊತ್ತಾಗ್ತದೆ. ಸದ್ಯದ ಮಟ್ಟಿಗೆ ಅವರೆಲ್ಲ ಆರೋಪಿಗಳು ಸಹ ತಲೆಮರೆಸಿಕೊಂಡಿದ್ದಾರೆ. ಅಮರ್ ಪ್ರಸಾದ್. ಎಸ್, ಥ್ಯಾಂಕ್ ಯು ರಾಮ್.